ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೇಕಪ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸ್ಕಿನ್ ಹೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಿಮ್ಮ ಸ್ಕಿನ್ನ ವೈಪ್ಸಿಂದ ಕ್ಲೀನ್ ಮಾಡಬೇಕು, ಕ್ಯೂಬಿಂದ ಮಸಾಜ್ ಮಾಡಬೇಕು. ಐಸ್ ಕ್ಯೂಬಿಂದ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ಲೂಸ್ ಇದ್ದರೆ ಸ್ಕಿನ್ನು ಟೈಟ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಸ್ವೆಟ್ನೆಸ್ನೆಲ್ಲ ಕಡಿಮೆ ಮಾಡಿ ಫ್ರೆಶ್ ಫೀಲ್ ಕೊಡುತ್ತೆ ಐಸ್ ಕ್ಯೂಬ್ ಮಸಾಜಿಂದ. ನಿಮ್ಮ ಸ್ಕಿನ್ನ ಯಾವಾಗಲೂ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು. ಆಫ್ಟರ್ ಫೇಸ್ ವಾಶು ಅಷ್ಟೇ ಸಾಫ್ಟಾಗಿ ನಿಮ್ಮ ಸ್ಕಿನ್ನ ಟವೆಲಲ್ಲಿ ಹಿಂಗೆ ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ನಾನು ಶೀಟ್ ಮಾಸ್ಕ್ನ ಅಪ್ಲೈ ಮಾಡ್ತೀನಿ. ಶೀಟ್ ಮಾಸ್ಕ್ನ ಅಪ್ಲೈ ಮಾಡೋದ್ರಿಂದ ಏನೇನು ಯೂಸಸ್ಸು ಅಂದರೆ, ಶೀಟ್ ಮಾಸ್ಕಲ್ಲಿ ಆಲ್ರೆಡಿ ಹೈಡ್ರೇಟಿಂಗ್ ಕಂಟೆಂಟ್ ಹಾಕಿರ್ತಾರೆ. ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡಿದರೆ ಡ್ರೈ ಸ್ಕಿನ್ ಹೋಗಿ ಒಂದು ಹೈಡ್ರೇಷನ್ ಸಿಗುತ್ತೆ. ಯಾವಾಗಲೂ ಅಷ್ಟೇ ಶೀಟ್ ಮಾಸ್ಕ್ನ ವಿಟಮಿನ್ ಸಿನ ಯೂಸ್ ಮಾಡಬೇಕು. ವಿಟಮಿನ್ ಸಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಇನ್ಸ್ಟೆಂಟ್ಲಿ ಗ್ಲೋವಿ ಎಫೆಕ್ಟ್ ಸಿಗುತ್ತೆ ಮತ್ತು ನಮ್ಮ ಸ್ಕಿನ್ನು ಸಾಫ್ಟ್ ಆಗುತ್ತೆ ಮತ್ತು ಇನ್ಸ್ಟೆಂಟಾಗಿ ಹೈಡ್ರೇಷನು ಆಗುತ್ತೆ. ವಿಟಮಿನ್ ಸಿ ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. ಏನು ಸೈಡ್ ಎಫೆಕ್ಟ್ ಆಗಲ್ಲ ಅಂದರೆ, ನಾವು ಮುಂಚೆ ಫೇಸ್ನ ಪ್ರಿಪ್ರೇಷನ್ ಮಾಡ್ಕೊತಿರೋದು, ನಮ್ಮ ಗ್ಲೋನೆಸ್ ಸ್ಕಿನ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. ಈ ಶೀಟ್ ಮಾಸ್ಕಿಂದ ನಿಮಗೆ ಹೈಡ್ರೇಷನ್ ಬರೋದ್ರಿಂದ ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿ ಫೌಂಡೇಶನ್ ಅಪ್ಲೈ ಮಾಡಿದ್ರು ಯಾವುದೇ ರೀತಿ ಕ್ರ್ಯಾಕ್ ಆಗಲಿ ಮತ್ತೊಂದಾಗಲಿ ಆಗಲ್ಲ. ಮತ್ತು ಅಟ್ಲೀಸ್ಟ್ ಇದನ್ನು ನೀವು ವೀಕ್ಲಿ ಒನ್ಸ್ ಆದರೂ ಯೂಸ್ ಮಾಡಿ. ಮೇಕಪ್ ಮಾಡುವಾಗಲೇ ಇದನ್ನು ಯೂಸ್ ಮಾಡಬೇಕು ಅಂತಲ್ಲ, ನಾರ್ಮಲ್ ಸ್ಕಿನ್ಗೂ ವೀಕ್ ಒಂದ್ಸಲಿ ವಿಟಮಿನ್ ಸಿ ಶೀಟ್ ಮಾಸ್ಕ್ನ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಈ ಶೀಟ್ ಮಾಸ್ಕ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಗ್ಲೋ ಕೂಡ ಆಗುತ್ತೆ ಮತ್ತು ತುಂಬ ಚೆನ್ನಾಗೂ ಆಗುತ್ತೆ. ಇದನ್ನು ಹಾಕೊಂಡು 10 ಮಿನಿಟ್ಸ್ ಬಿಡಬೇಕು. ಆಫ್ಟರ್ 10 ಮಿನಿಟ್ಸ್ ಆದಮೇಲೆ ರಿಮೂವ್ ಮಾಡಬೇಕು. ನಾನು ಆಲ್ರೆಡಿ ರಿಮೂವ್ ಮಾಡಿದೆ. ನೆಕ್ಸ್ಟ್ ಟೋನರ್ನ ಅಪ್ಲೈ ಮಾಡಬೇಕು. ಟೋನರ್ನ ಅಪ್ಲೈ ಮಾಡೋದ್ರಿಂದ pH ಲೆವೆಲ್ ಬ್ಯಾಲೆನ್ಸ್ ಮಾಡುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಟೋನರ್ನ ಅಪ್ಲೈ ಮಾಡಲೇಬೇಕು. ಆಲ್ಸೋ ಸ್ಟೆಪ್ ಬೈ ಸ್ಟೆಪ್ಪಿಗೂ 5 ಸೆಕೆಂಡ್ಸ್ ಗ್ಯಾಪ್ ಕೊಡಬೇಕು. ನಾವು 5 ಸೆಕೆಂಡ್ಸ್ ಪ್ರಾಡಕ್ಟಿಗೆ ಏನು ಗ್ಯಾಪ್ ಕೊಡಬೇಕು ಅಂದರೆ, ನಾವು ಏನು ಪ್ರಾಡಕ್ಟ್ನ ಯೂಸ್ ಮಾಡ್ತೀವಿ ಅದು ಫಸ್ಟ್ ಲೇಯರಿಗೆ ಆಗಲ್ಲ. ಏನಕ್ಕೆ ಅಂದರೆ, ನಮ್ಮ ಸ್ಕಿನ್ನಲ್ಲಿ 3 ಲೇಯರ್ಸ್ ಇರುತ್ತೆ. ಒಂದು ಎಪಿಡರ್ಮಿಸ್, ಡರ್ಮಿಸ್, ಹೈಪೋಡರ್ಮಿಸ್ ಅಂತ. ಅಂದರೆ ಮಾಯ್ಶ್ಚರೈಸರ್ನ ಎಪಿಡರ್ಮಿಸ್ ಮೇಲೆ ಹಾಕಿದರೆ ಅದು ಡರ್ಮಿಸ್ ಅಬ್ಸರ್ವ್ ಮಾಡುತ್ತೆ. ಸೊ ಯಾರಿಗೆ ಮೇಕಪ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಬಟ್ ಇನ್ಸ್ಟೆಂಟಾಗಿ ನನಗೆ ಗ್ಲೋ ಫೇಸ್ ಕಾಣಿಸ್ಬೇಕು ಅನ್ನೋರು ಇಷ್ಟು ಮಾಡಿದರೆ ಸಾಕು. ನೆಕ್ಸ್ಟ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು. ಮಾಯ್ಶ್ಚರೈಸರ್ನು ನಿಮ್ಮ ಸ್ಕಿನ್ನು ಯಾವ ಟೈಪಲ್ಲಿದೆ ಅಂದರೆ, ಡ್ರೈ ಸ್ಕಿನ್ನ, ಆಯಿಲ್ ಸ್ಕಿನ್ನ, ನಾರ್ಮಲ್ ಸ್ಕಿನ್ನ ನೋಡಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು. ನಿಮ್ಮ ಸ್ಕಿನ್ನು ಇನ್ನೂ ಗ್ಲೋ ಬೇಕು ಅಂದರೆ ಸ್ಟ್ರೋಕ್ ಕ್ರೀಮ್ನ ಅಪ್ಲೈ ಮಾಡಿ. ಸ್ಟ್ರೋಕ್ ಕ್ರೀಮ್ನ ಅಪ್ಲೈ ಮಾಡೋದ್ರಿಂದ ಇನ್ನೂ ಸ್ಕಿನ್ನು ಗ್ಲೋ ಆಗುತ್ತೆ. ನಿಮಗೆ ಮಾಯ್ಶ್ಚರೈಸರ್ ನನಗೆ ಸಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ, ನನಗೆ ಗೊತ್ತಾಗ್ತಿಲ್ಲ ಯಾವುದು ನನ್ನ ಸ್ಕಿನ್ನಿಗೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು ಅಂತ ಅಂದರೆ, ನನ್ನ ಇನ್ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿದರೆ ನಾನು ನಿಮ್ಮ ಸ್ಕಿನ್ನಿಗೆ ಯಾವ ರೀತಿ ಮಾಯ್ಶ್ಚರೈಸರ್ ಹೋಲುತ್ತೆ ಅಂತ ಹೇಳ್ತೀನಿ. ನಾನು ನಾರ್ಮಲಾಗಿ ಯೂಸ್ ಮಾಡೋದು ಪೆನ್ಸಿಲ್. ನನಗೆ ಪೆನ್ಸಿಲ್ ತುಂಬ ಕಂಫರ್ಟಬಲ್ ಆಗಿರುತ್ತೆ.